ವಸತಿ ನಿಲಯದಲ್ಲಿ ಅಡಿಗೆ ಮಾಡುವಂತಹ 48 ಸಿಬ್ಬಂದಿಗಳಿಗೆ ಸಮವಸ್ತ್ರ ವಿತರಣೆ ಹಾಗೂ ಅಂಗನವಾಡಿ ಕಾರ್ಯಕರ್ತೆಯರಾಗಿ ಆಯ್ಕೆಯಾದಂತವರಿಗೆ ಆದೇಶ ಪತ್ರವನ್ನು ಚನ್ನರಾಯಪಟ್ಟಣ ತಾಲೂಕು ಪಂಚಾಯಿತಿ ಆವರಣದಲ್ಲಿ ಶಾಸಕ ಸಿಎನ್ ಬಾಲಕೃಷ್ಣ ವಿತರಣೆ ಮಾಡಿದರು. ಈ ವೇಳೆ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿ ಹರೀಶ್, ಬಿಸಿಎಂ ಇಲಾಖೆ ಅಧಿಕಾರಿ ರಾಜೇಶ್ ಚೌಹಾಣ್, ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಯ ಮಾಜಿ ಅಧ್ಯಕ್ಷ ಮಂಜುನಾಥ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಕಾರ್ಯಕ್ರಮವನ್ನು ಉದ್ದೇಶಿಸಿ ಶಾಸಕ ಬಾಲಕೃಷ್ಣ ಮಾತನಾಡಿದ್ದಾರೆ. ಈಗ ಹೇಳಿ ಸರ್, ನಾ ಸುಮ್ಕೇಳ ಹೊರಗಡೆ ಮಾತಾಡೋಣ ಬೇಡ. ಈಗ ಹೇಳಿ, ಮಾತಾಡಿ ಹಿಂದೆ. ವಸತಿ ನಿಲಯಗಳಲ್ಲಿ ಕರ್ತವ್ಯ ನಿರ್ವಹಿಸಿರುವ ಅಡುಗೆ ಸಿಬ್ಬಂದಿಯವರಿಗೆ 54 ಜನರಿಗೆ ವಸ್ತ್ರಗಳನ್ನು ಅಲ್ವಾ ಹೋದ್ಮೇಲೆ ಎಲ್ಲ ಒಟ್ಟಿಗೆ ಸೇರಿದಂಗೆ ಡ್ರೆಸ್ಗಳನ್ನ ವಿತರಣೆ ಮಾಡ್ತಿದ್ದೆ ಇಲಾಖೆ ವತಿಯಿಂದ. ಅದನ್ನೇ ಅವರು ವೇರ್ ಮಾಡಿಕೊಂಡು ಅವರ ಡ್ಯೂಟಿ ಮಾಡಬೇಕು ಅಂತ ಈ ಮೂಲಕ ಒತ್ತಾಯ ಸಹಾಯಕಿಯಾಗಿ ಕೆಲಸ ಮಾಡ್ತಿರ್ತಾರೆ. ಆ 3 ಕಿಲೋಮೀಟರ್ ಒಳಗಡೆ ಆ ವ್ಯಾಪ್ತಿನಲ್ಲಿ ಅಂಗನವಾಡಿ ಕೇಂದ್ರದಲ್ಲಿ ಕಾರ್ಯಕರ್ತೆ ಹುದ್ದೆ ಖಾಲಿ ಆದರೆ ಸಹಾಯಕಿಗೆ ಬಡ್ತಿಗೆ ಅವಕಾಶ ಇರ್ತದೆ. ಆ ಹಿನ್ನೆಲೆಯಲ್ಲಿ ಇಬ್ಬರಿಗೆ ಅವಕಾಶ ಆಗಿದೆ. ಹೆಸರೇನಪ್ಪ? ನಂದಿನಿ ಅನ್ನೋರೊಬ್ಬರಿಗೆ ಮತ್ತು ಕಾವ್ಯ ಅವ್ರಿಗೆ ಅಭಿನಂದನೆಗಳು, ಉತ್ತಮ ಸೇವೆಯನ್ನು ಸಲ್ಲಿಸಿ ಶುಭಾಶಯ. ನಂದಿನಿ ಅವರನ್ನ ಆಮೇಲೆ ಹಾಕಿ ಒಳ್ಳೆಯದಾಗಿ ನಮ್ಮೂರಿಗೆ ಆಗಿದೆ.